ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅಮೃತ. ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ನಾನು ಪಂಚಕರ್ಮ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ವರ್ಷದಲ್ಲಿ 12 ತಿಂಗಳುಗಳಿರುತ್ತೆ. ಹಾಗೇನೆ 6 ಋತುಗಳನ್ನ ನಮ್ಮ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರ ಪ್ರಕಾರ ಈಗ ನಡೀತಾ ಇರೋದು ವಸಂತ ಋತು, ಅಂದ್ರೆ ಸ್ಪ್ರಿಂಗ್ ಸೀಸನ್. ಈ ಋತುವು ಮತ್ತು ಆಯುರ್ವೇದಕ್ಕೂ ಏನ್ ರಿಲೇಷನ್ ಇದೆ ಅಂತ ನೋಡೋದಾದ್ರೆ, ಈ ಋತುವಲ್ಲಾಗೋ ಬದಲಾವಣೆಗಳ ಇನ್ಫ್ಲೂಯೆನ್ಸ್ ಇಂದ ನಮ್ಮ ದೇಹದಲ್ಲೂ ಕೂಡ ದೋಷಗಳು ಇಂಬ್ಯಾಲೆನ್ಸ್ ಆಗಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ಕಾಣಬಹುದು. ಅದೇ ರೀತಿ ವಸಂತ ಋತುವಿನಲ್ಲಿ ಹೆಚ್ಚಾಗಿ ಡಿಸ್ಟರ್ಬ್ ಆಗುವಂತದ್ದು ಅಥವಾ ಇಂಬ್ಯಾಲೆನ್ಸ್ ಆಗುವಂತದ್ದು ಕಫದೋಷ. ಈ ವಸಂತ ಋತು ಬರುವುದು ಮಾರ್ಚ್ ಆಲ್ಮೋಸ್ಟ್ ಮೇ ತನಕ ಇರುತ್ತೆ. ಈ ಋತುವಿನಲ್ಲಿ ಹೆಚ್ಚಾಗಿ ಸಮಸ್ಯೆಗಳು ಕಾಣೋದಂತಂದ್ರೆ ಚರ್ಮ ರೋಗದ ಸಮಸ್ಯೆಗಳು, ರೆಸ್ಪಿರೇಟರಿ ಡಿಸಾರ್ಡರ್ಸ್ ಹಾಗೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು. ಈ ವಸಂತ ಋತುವಿನಲ್ಲಿ ಯಾಕೆ ಕಫ ಇಂಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ, ಹಿಂದೆ ಹೋದಂತ ಶಿಶಿರ ಋತು ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ನಮ್ಮ ದೇಹದಲ್ಲಿರುವ ಕಫ ಗಟ್ಟಿಯಾಗಿರುತ್ತೆ. ಇದು ವಸಂತ ಋತು ಬಂದಾಗ ಲಿಕ್ವಿಫೈ ಆಗಿರುವ ಕಫ ನಮ್ಮ ದೇಹದಲ್ಲಿ ಡೈಜೆಷನ್, ಮೆಟಬಾಲಿಸಮ್ ಎಲ್ಲ ಡಿಸ್ಟರ್ಬ್ ಮಾಡಿ ಆರೋಗ್ಯದಲ್ಲಿ ಏರುಪೇರುಗಳನ್ನ ಉಂಟು ಮಾಡುತ್ತೆ. ಆದ್ರಿಂದ ಈ ಕಫನ ಆಚೆ ತೆಗೆಯುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ಬೆಸ್ಟ್ ಆಪ್ಷನ್ ಅಂತ ಅಂದ್ರೆ ನಮ್ಮ ಪಂಚಕರ್ಮದಲ್ಲಿ ಹೇಳಿರುವಂತ ವಮನ ಚಿಕಿತ್ಸೆ. ಈ ವಮನ ಚಿಕಿತ್ಸೆನ ಕಫದೋಷದಿಂದ ಆಗುವ ಕಾಯಿಲೆಗಳಿಗೆ ತುಂಬಾ ಉತ್ತಮವಾದ ಚಿಕಿತ್ಸೆ ಅಂತ ಹೇಳ್ತಾರೆ. ಅಂದ್ರೆ ವಮನಂ ಶ್ಲೇಷ್ಮಹರಾಣಂ ಶ್ರೇಷ್ಠಂ ಅಂತ ಹೇಳ್ತಾರೆ. ಇದನ್ನ 2 ಆಸ್ಪೆಕ್ಟ್ ಅಲ್ಲಿ ಮಾಡಬಹುದು. ಒಂದು, ಯಾರು ಕಾಯಿಲೆಯಿಂದ ತುಂಬಾ ಸಫರ್ ಆಗ್ತಾ ಇರ್ತಾರೆ, ಅಂದ್ರೆ ಮೇಲೆ ಮೊದಲೇ ಹೇಳಿದಂತ ಎಲ್ಲಾ ಸಮಸ್ಯೆಗಳು, ಚರ್ಮ ರೋಗದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಗ್ಯಾಸ್ಟ್ರೈಟಿಸ್, ಹೆಚ್ಚಾಗಿ ದೀರ್ಘಕಾಲದಿಂದ ಸಫರ್ ಆಗ್ತಾ ಇರುವಂತಹ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, PCOD, ಒಬೆಸಿಟಿ ಇಂತಹ ಕಾಯಿಲೆಗಳಲ್ಲಿ ಕೂಡ ಈ ವಸಂತ ಋತುಯಲ್ಲಿ ವಮನ ಮಾಡಿಸ್ಕೊಳ್ಳೋದ್ರಿಂದ ಅವರಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಅದಲ್ಲದೆ ಯಾರು ನಾರ್ಮಲ್ ಹೆಲ್ದಿ ಪರ್ಸನ್ಸ್ ಇರ್ತಾರೆ, ಅವರು ಅವರ ಹೆಲ್ತ್ ನ ತುಂಬಾ ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ, ಅವರ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಋತುಶೋಧನ ಅಂದ್ರೆ ಎವ್ರಿ ಇಯರ್ ಡಿಟಾಕ್ಸಿಫಿಕೇಶನ್ ನ ಮಾಡಿಸ್ಕೊಳ್ಳೋ ಅಂತವ್ರು ಈ ವಸಂತ ಋತುವಿನಲ್ಲಿ ವಮನ ಮಾಡಿಸ್ಕೋಬಹುದು. ಹಾಗೇನೆ ಈ ವಸಂತ ಋತುವಿನಲ್ಲಿ ಮಾಡಿಸ್ಕೊಳ್ಳೋ ವಮನದ ಬೆನಿಫಿಟ್ ನೀವು ಪಡ್ಕೋಬೇಕು ಅಂತ ಇದ್ರೆ, ಅಥವಾ ಇದು ಯಾವ್ದಾದ್ರು ಸಮಸ್ಯೆಗಳಿಂದ ತುಂಬಾ ದೀರ್ಘಕಾಲದಿಂದ ಸಫರ್ ಆಗ್ತಾ ಇದ್ರೆ, ಅಥವಾ ನಿಮ್ಮ ಆರೋಗ್ಯನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ, ದಟ್ಟಗಳ್ಳಿ, ಮೈಸೂರು, ಇಲ್ಲಿಗೆ ಭೇಟಿ ಕೊಡಿ. ನಿಮ್ಮ ಡೀಟೇಲ್ಸ್ ನ ತಗೊಂಡು ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್, ನಿಮ್ಮ ಬಾಡಿಯ ದೇಹದಲ್ಲಿರುವ ದೋಷಾಸ್ ಮತ್ತೆ ನಿಮ್ಮ ಕಂಡೀಷನ್ ನ ಅಸೆಸ್ ಮಾಡಿ ನಿಮಗೆ ಔಷಧಿಯಿಂದ ಸಾಧ್ಯ ಆಗುವಂತಾದ್ರೆ ಔಷಧಿಗಳನ್ನ ಕೊಟ್ಟು, ಅಥವಾ ವಮನ ಚಿಕಿತ್ಸೆ ಬೇಕು ಅನ್ನೋಂತಿದ್ರೆ ವಮನವನ್ನು ಮಾಡಿಸಿ ನಿಮ್ಮ ಕಾಯಿಲೆಗೆ ಸೊಲ್ಯೂಷನ್ಸ್ ನೀಡ್ತೀವಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಮನನ ಡೀಟೇಲ್ ಪ್ರೊಸೀಜರ್, ವಿಧಿ ವಿಧಾನಗಳು ಹಾಗೂ ಎಷ್ಟು ದಿನ ಬೇಕಾಗಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.